ಈ ರೀತಿ ಲೆವೆಲ್ಲ ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಕೆಳಭಾಗದಲ್ಲಿ ನಾನು ಲೆವೆಲ್ಲಾಗಿ ಫಸ್ಟು ಮಾರ್ಜಿನ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ನಿಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಳೋದು ಹೇಗೆ ಅಂತಲೂ ನೋಡ್ಕೊಳ್ಳಿ. ಓಕೆ, ಮೆಜರ್ಮೆಂಟ್ ಬ್ಲೌಸ್ ಇದು. ಮೆಜರ್ಮೆಂಟ್ ಬ್ಲೌಸಲ್ಲಿ ನಾನು ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. ಮೆಜರ್ಮೆಂಟ್ ಬಂದ್ಬಿಟ್ಟು 13 ಇದೆ. 13.5 ತೊಗೊತಾ ಇದ್ದೀನಿ. ಅರ್ಧ ಇಂಚು ಮಾರ್ಜಿನ್ ತೊಗೊತಾ ಇದ್ದೀನಿ. ಟೋಟಲ್ಲಾಗಿ 14 ಇಂಚ್ ತೊಗೊತಾ ಇದ್ದೀನಿ ನೋಡಿ. ಓಕೆ, ಟೋಟಲಾಗಿ 14.5 ಲೆಂತ್ ಬರುತ್ತೆ. ಟೋಟಲ್ 14.5. ಓಕೆ, ಇಲ್ಲಿಂದ ಹಿಡಿದು ಇಲ್ಲಿ ಟೋಟಲ್ ಲೆಂತು ನೋಡಿ. ತುಂಬ ಜನ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಣ್ಣ ಅಂತೇಳಿ ತುಂಬ ಕೇಳ್ತಾ ಇದ್ದೀರಾ. ಸರ್ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಇದ್ದೀರಾ. 5.25 ನೋಡಿ. ಇಲ್ಲಿ ಟೋಟಲಾಗಿ ನಾನು 5.25 ತೊಗೊತಾ ಇದ್ದೀನಿ. ಓಕೆ, ಮಾರ್ಜಿನಿಂದ ಸೇರಿ ನಾನು ತೊಗೊತಾ ಇದ್ದೀನಿ 5.25. ಓಕೆ, ಗೊತ್ತಾಯ್ತಲ್ವಾ? 2.5 ನೆಕ್ ಬ್ರ್ಯಾಕ್ ತೊಗೊತಾ ಇದ್ದೀನಿ. 3 ಇಂಚು ಶೋಲ್ಡರ್ ತೊಗೊತಾ ಇದ್ದೀನಿ. ನೋಡಿದ್ರಲ್ವಾ? ಇವಾಗ ನೋಡಿ ನಾನು ಮೆಜರ್ಮೆಂಟ್ ಬ್ಲೌಸಿಂದ ಯಾವ ರೀತಿ ಮೆಜರ್ಮೆಂಟ್ ತೊಗೊಳೋದು ಅನ್ನೋದನ್ನ ಈಗ ಒಂದೊಂದಾಗೆ ನೋಡ್ಕೊಂಡ್ರಲ್ಲ. ಲೆಂತ್ ತೊಗೊಂಡಿದ್ದೀನಿ ನೋಡಿ. ಇದು ಪಟ್ಟಿ ಬಿಡಬೇಕು, ದಾರದ ಪಟ್ಟಿ ಬಿಟ್ಟು ಮೆಜರ್ಮೆಂಟ್ ಮಾತ್ರ ತೊಗೊಳ್ಳಿ ನೋಡಿ. 29 ಇದೆ, 28.5, 29 ಇದೆ. 29 ಓಕೆ, 29 2 ಅಂದರೆ 31 ಆಗುತ್ತೆ. 7.25. ಓಕೆ, 7.25 ಪ್ಲಸ್ಸು 1 ಇಂಚು. ಓಕೆ, 7.25, 1 ಇಂಚು 8.25. ನೋಡಿ 8.25, 9 ಇಂಚ್ ಬಂದಿದೆ. ಇಲ್ಲಿ 8.25 ಬಂದಿದೆ. 8.25 ಸೊಂಟ ಬಂದಿದೆ. ಇಲ್ಲಿ 9 ಇಂಚ್ ಬಂದಿದೆ. ಓಕೆ, ನೋಡಿದ್ರಲ್ಲ? ನಾನು ಇವಾಗ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಗೆರೆ ಹಾಕ್ಕೊತಾ ಇದ್ದೀನಿ. 1.5 ಇಂಚು ಮಾರ್ಜಿನ್ ಕೂಡ ಬಿಡ್ತಾ ಇದ್ದೀನಿ ನೋಡಿ. ನೆಕ್ ಬಂದುಬಿಟ್ಟು ನಾನು ಈ ರೀತಿ ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ಹಾಕ್ಸಿದ್ದೀನಿ ನೋಡಿ. ಸಿಂಪಲ್ ಅಂದರೆ ಫುಲ್ ಸಿಂಪಲ್ಲಾಗಿದೆ. ಈ ಎಂಬ್ರಾಯ್ಡ್ರಿ ಬಂದುಬಿಟ್ಟು ನಾವು ಟೋಟಲ್ಲಾಗಿ ಸ್ಟಿಚಿಂಗು ಸೇರಿ 900 ರುಪೀಸ್ ತೊಗೊತೀವಿ ನೋಡಿ. ಇದು ಫುಲ್ ಸಿಂಪಲ್ಲಾಗಿದೆ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು. 405 ರೂಪಾಯಿ ಸ್ಟಿಚಿಂಗ್ ಚಾರ್ಜು, 400 ರೂಪಾಯಿ ಅಲ್ಲಿ ಎಂಬ್ರಾಯ್ಡ್ರಿ ಚಾರ್ಜಸ್ಸು. ಓಕೆ ನೋಡಿ. ನೆಕ್ ಡೀಪು ನಾನು ಇದರಲ್ಲಿ ಏನು ನೆಕ್ ಡೀಪ್ ಇದೆಯೋ, ಇಲ್ಲಿ ಏನು ಡೀಪ್ ಇದೆಯೋ ಅದನ್ನು ಇಲ್ಲಿ ಇದು ಮಾಡ್ತೀನಿ ನೋಡಿ. ಅರ್ಧ ಇಂಚ್ ಇದು ಮಾಡಿ. ಓಕೆ, ಗೊತ್ತಾಯ್ತಲ್ವಾ? ನೆಕ್ ಯಾವ ರೀತಿ ಇದೆಯೋ ಅಲ್ಲಿಗೆ ತೊಗೊತಾ ಇದ್ದೀನಿ. ಶೇಪು ಮಾಡಿದ್ದೀನಿ. ಏಳು ಮುಕ್ಕಾಲು. ಇವರು ಕೈ ಸ್ವಲ್ಪ ದಪ್ಪ ಇದೆ, ಅದರಿಂದ ನಾನು 7.25 ತೊಗೊಂಡಿದ್ದೀನಿ. ಓಕೆ, 7.25 ಆರ್ಮಲ್ ರೌಂಡ್ ತೊಗೊಂಡಿದ್ದೀನಿ. ನೆಕ್ ಟಿಪ್ ನೋಡಿ 2.5, 3 ಇಂಚು ನೆಕ್ ಡಿಪ್ ಬಂದುಬಿಟ್ಟು ಟೋಟಲ್ಲಾಗಿ 10.25 ಎಲ್ಲ ಕಾಲು ಇಂಚ್ ಬಂದಿದೆ. ಇದು 10.25. ಓಕೆ, ಗೊತ್ತಾಯ್ತಲ್ವ? ಪ್ರತಿಯೊಂದು ಮೆಜರ್ಮೆಂಟನ್ನು ಹಾಕಿದ್ದೀನಿ ನೋಡಿ. ಇದನ್ನು 2 ಭಾಗ ಮಾಡಿದ್ರೆ 4 ಇಂಚು ನೋಡಿ. 3.25 ಇಂಚು ನೋಡಿ. ಇದು ಸುತ್ತ ನಿಮಗೆ ಎಷ್ಟು ಇಂಚ್ ಬರಬೇಕು ಅನ್ನೋದನ್ನು ಇಲ್ಲೊಂದು ಐಡಿಯಾ ಸಿಗುತ್ತೆ ನೋಡಿ. ಇವಾಗ ನೋಡಿದ್ರಲ್ವ? ಇದು ಕೂಡ ಒಂದು ಐಡಿಯಾ ಸಿಗುತ್ತೆ. 1 ಇಂಚು ಹಿಡಿಬೇಕಾಗತ್ತೆ. ಇದು ಕೂಡ ಆಗುತ್ತೆ. ಪೂರ್ತಿ ರೆಡಿಯಾಗಿದೆ. ಫುಲ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ. 29 ಸೊಂಟ ಮೆಜರ್ಮೆಂಟು, ಗೊತ್ತಾಯ್ತಲ್ವಾ? ನೋಡಿ ಇವಾಗ ಇದನ್ನು ಕಟಿಂಗ್ ಮಾಡ್ತಾ ಇದ್ದೀನಿ. ಕೈ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು
ಆರ್ಮಲ್ ರೌಂಡು ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನಮಗೆ 7.25 ಇಲ್ವಾ 7.5 7.25 ಇಲ್ಲ 7.5 ಸಾಕಾಗತ್ತೆ. ನೋಡಬೇಕು ಹ್ಯಾಂಡು ಏನು ಸೈಜ್ ಇದೆ ಅವ್ರದ್ದು ಅಂತೇಳಿ ನೋಡಿಕೊಂಡು ಅದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಕಟಿಂಗ್ ಆಗಿದೆ ನೋಡ್ಕೊಳ್ಳಿ ಕ್ಲೀನಾಗಿ. ನಾನು ನೆಕ್ ಕೂಡ ರೌಂಡ್ ನೆಕ್ ಬರುತ್ತೆ, ಎಂಬ್ರಾಯ್ಡ್ರಿ ಇದೆ ಇರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಕಟಿಂಗ್ ಮಾಡ್ಕೊತಾ ಇಲ್ಲ, ಗೊತ್ತಾಯ್ತಲ್ವ. ನೋಡಿ ಕ್ಲೀನಾಗಿ ನಾನು ಇವಾಗ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಕಟಿಂಗ್ ಆಗಿದೆ. ಇವಾಗ ಫ್ರಂಟ್ ಕಟಿಂಗ್ ನೋಡ್ಕೊಳ್ಳಿ. ನೋಡಿ ಇದೇ ಬಟ್ಟೆಲಿ ಆಗತ್ತಾ ಅಂತ ನೋಡ್ಕೊತೀನಿ, ಆದರೆ ಇದರಲ್ಲೇ ಕಟ್ ಮಾಡ್ತೀನಿ. ನೋಡಿ ಇದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಆದರೆ ಇಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ. ಅದರಿಂದ ಇದು ಬೆಲ್ಟಿಗೆ ಕ್ರಾಸ್ ಪಟ್ಟಿ ಬೆಲ್ಟಿಗೆ ಇಟ್ಕೊಂಡಿರ್ತೀನಿ. ನೋಡಿ ಇಲ್ಲಿ ಅದು ಏನಪ್ಪ ಅಂದರೆ ಕಟಿಂಗ್ ಮಾಡುವಾಗ ಲೈನಿಂಗು ಪೀಸ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಅಡ್ಜಸ್ಟ್ಮೆಂಟು ಮಾಡ್ಕೊತಾ ಇದ್ದೀನಿ, ಗೊತ್ತಾಯ್ತಲ್ವ. ಇವಾಗ ಇಲ್ಲೂ ಕೂಡ ನೆಕ್ಕನ್ನು ನೋಡಿ ಇಷ್ಟು ಅಂಚು ಪೀಸ್ ಇದೆ ಅಲ್ವಾ, ಇದು ನಾವು ಇದಕ್ಕೋಸ್ಕರ ಬಿಟ್ಕೋಬೇಕು. ಏನಕ್ಕೆ ಅಂದರೆ ಉಕ್ಸ್ ಪಟ್ಟಿಗೋಸ್ಕರ ಅಂಚು ಪಟ್ಟಿ ಕಡೆ ನಾವು ಬಿಟ್ಕೋಬೇಕಾಗತ್ತೆ. ನೋಡಿ ಹೀಗೆ ಓಕೆ, ಈ ರೀತಿ ಮಾಡ್ಕೊಳೋದ್ರಿಂದ ಆರಾಮಾಗತ್ತೆ. ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಕೋಬೇಕು, ಗೊತ್ತಾಗತ್ತಲ್ವ. ಇಲ್ಲಿ ಲೆವೆಲ್ ಇಟ್ಕೊಳ್ಳಿ, ಇಲ್ಲಿ ಅರ್ಧ ಇಂಚು ಮಾರ್ಜಿನ್ ನೋಡ್ಕೊಳ್ಳಿ ಕ್ಲೀನಾಗಿ. ಪ್ರತಿಯೊಂದು ಇದರಲ್ಲೂ ಕೂಡ ನಿಮಗೆ ಕ್ಲೀನಾಗಿ ನೀಟಾಗಿ ತೋರಿಸ್ಕೊಡ್ತಾ ಇರ್ತೀನಿ, ನೋಡ್ಕೊತಾ ಬನ್ನಿ. ಇಲ್ಲಿ 1 ಇಂಚ್ ಮೇಲ್ಗಡೆ ಬರಬೇಕು, ಇಲ್ಲಿ 1/2 ಇಂಚು, ಇಲ್ಲ 1/2 ಇಂಚು ಒಳಗಡೆ ತಗೋಬೇಕಾಗತ್ತೆ. ನೋಡಿ ಓಕೆ, ನೋಡಿ ಇಲ್ಲಿ 1/2 ಇಂಚ್ ಮಾರ್ಜಿನ್ನು ಬಿಟ್ಕೊಂಡಿದ್ದೀನಲ್ವ, ಆ ಮಾರ್ಜಿನ್ನು ಕೂಡ ನಾನು ಇಲ್ಲಿ ಬಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ನೋಡಿ ಇಲ್ಲಿ ಸ್ವಲ್ಪ ಶೇಪಿಗೋಸ್ಕರ ನಾನು ಈಗ ತಗೊತಾ ಇದ್ದೀನಿ ಕ್ರಾಸಲ್ಲಿ. ಕ್ಲೀನಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ವಿಡಿಯೋ ಅಬ್ಸರ್ವ್ ಮಾಡಿ ಆನಂತರ ನೀವು ಕಟಿಂಗ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ನೋಡಿ ಈ ರೀತಿ ಕ್ಲೀನಾಗಿ ಬರಬೇಕು. ನೆಕ್ಕು ನೋಡಿ 2.5 ಇಟ್ಟಿದ್ನಲ್ವ, ಇಲ್ಲಿಂದನೂ 2.5 ಇಟ್ಬಿಡಿ ಕರೆಕ್ಟಾಗಿ. ನೋಡಿ 2.5 3 ಇಂಚು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಸ್ಟಿಕ್ ಆಗಿಬಿಡುತ್ತೆ. ಟೋಟಲ್ ಮಾರ್ಜಿನು ಸೇರಿ 2.5 ತೊಗೊಳ್ಳಿ. ಮಾರ್ಜಿನ್ ಬಿಟ್ಟರೆ ನೀವು 2 ಇಂಚ್ ತೊಗೋಬೇಕಾಗತ್ತೆ, ಗೊತ್ತಾಗತ್ತಲ್ಲ. ಈ ರೀತಿ ಬರುತ್ತೆ ಓಕೆ. ನೋಡಿ ಇಲ್ಲೂ ಕೂಡ ನಾನು 1.5 ಇಂಚು ಮಾರ್ಜಿನ್ ತೊಗೊತಾ ಇದ್ದೀನಿ. ಲೆಂತ್ ನೋಡಿ ಇದರಲ್ಲಿ ಏನು ಲೆಂತ್ ತೊಗೊಂಡಿದ್ದೀನಲ್ವ ಬ್ಲೌಸ್ ಲೆಂತು, ಈ ಲೆಂತ್ಸಲ್ಲಿ ನಾನಿಲ್ಲಿ 2.5 ಇಂಚು ಮೈನಸ್ ಮಾಡ್ತಾಯಿದ್ದೀನಿ. ಟೋಟಲಾಗಿ ಅರ್ಧ ಇಂಚು ಮತ್ತು ಇಲ್ಲಿ 2 ಇಂಚು, ಟೋಟಲಾಗಿ 2.5 ಇಂಚು ಮೈನಸ್ ಮಾಡ್ತಾಯಿದ್ದೀನಿ. 2.5 ಇಂಚು ಕಮ್ಮಿ ತೊಗೋಬೇಕಾಗತ್ತೆ. ಇಲ್ಲೂ 1 ಇಂಚು, ಇಲ್ಲೂ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 4 ಇಂಚು ಸೆಂಟ್ರು ಡಾರ್ಚಿಗೆ ತೊಗೊಳ್ಳಿ. ನೋಡಿ 4 ಇಂಚು ಸೆಂಟ್ರು ಡಾರ್ಚಿಗೆ ತೊಗೊಂಡಿದ್ದೀನಿ, ಗೊತ್ತಾಯ್ತಲ್ವ. ಓಕೆ, ಇಲ್ಲೂ ಈ ರೀತಿ ಶೇಪ್ ಮಾಡ್ಕೊಂಡಿದ್ದೀನಿ. ನಮ್ಮ ಪ್ರತಿಯೊಂದು ನೀವು ಯೂಟ್ಯೂಬಲ್ಲಿ ಎಲ್ಲೇ ಹುಡುಕಿದ್ರು ಕೂಡ ನಿಮಗೆ ಮಾಮೂಲಿ ಈ ಕಟಿಂಗ್ ಸಿಗೋದಿಲ್ಲ. ನೋಡ್ಕೊಂಡು ಕ್ಲೀನಾಗೆ ಪ್ರತಿಯೊಂದು ಕಟಿಂಗಲ್ಲೂ ಕೂಡ ಡಿಫ್ರೆಂಟ್ ಇರುತ್ತೆ. ಸುಮ್ಮನೆ ಕಟಿಂಗ್ ಮಾಡಿದೆ ಅಂತೇಳಿ ಯಾವುದಾದ್ರು ಇದು ಮಾಡೋಕ್ಕೆ ಹೋಗ್ಬೇಡಿ. ಕಟಿಂಗಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಸಿಗುತ್ತೆ. ಓಕೆ, ಡಿಫ್ರೆಂಟ್ ಆದ ಕಟಿಂಗ್ಸೇ ಇರುತ್ತೆ. ಅದರಿಂದ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಒಂದು ಬ್ಲೌಸ್ ಕಟಿಂಗ್ಸ್ ಆಗಲಿ ಪ್ರತಿಯೊಂದು ಮೆಜರ್ಮೆಂಟ್ ಕಟಿಂಗಲ್ಲೂ ಕೂಡ ಡಿಫ್ರೆಂಟ್ ಇರುತ್ತೆ. ಓಕೆ, ಅಬ್ಸರ್ವ್ ಮಾಡಿ ನೋಡಿಕೊಂಡು ಕಟಿಂಗ್ ಮಾಡಿ. ಓಕೆ, ಎಲ್ಲರಿಗೂ ಒಂದೇ ಥರ ಕಟಿಂಗ್ ಬರೋದಿಲ್ಲ. ನೋಡಿ ಈ ರೀತಿ ನೆಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಇವಾಗ ಫ್ರಂಟ್ ಭಾಗ ಆಗಿದೆ. ಫ್ರಂಟು ಟೋಟಲ್ ಲೆಂತ್ ಹಾಕ್ತೀನಿ ನೋಡಿ, ಇಲ್ಲಿ 2.5 ಟೋಟಲ್ಲು. ನಾನು ಪ್ರತಿಯೊಂದು ಇದರಲ್ಲಿ ಟೋಟಲಾಗಿ ಹೇಳಿದ್ದೀನಿ 3 ಇಂಚು. ನೋಡಿ ಇಲ್ಲಿಂದ ಇಲ್ಲಿಗೆ ಟೋಟಲಾಗಿ 12 ಇಂಚ್ ಬಂದಿದೆ. ಓಕೆ, ನೋಡಿ ಇದ್ರ ರೌಂಡ್ ನೋಡಿ, ಟೋಟಲ್ ರೌಂಡ್ ಹೇಳ್ತೀನಿ ನೋಡಿ 9 ಇಂಚ್ ಬಂದಿದೆ ಟೋಟಲ್ಲು. ಓಕೆ, ಇಲ್ಲಿ ಅರ್ಧ ಇಂಚ್ ಹೋದರೆ 8.5ಗೆ 1 ಇಂಚು ಇಲ್ಲಿ ಹೋಗುತ್ತೆ. ನೋಡಿ 1 ಇಂಚು ಇಲ್ಲಿ ಹೋಗ್ಬಿಡುತ್ತೆ, ಡಾರ್ಸಿಗೆ 1 ಇಂಚ್ ಹೋಗುತ್ತೆ. ಓಕೆ,
ನೀವು ಡಾಟ್ಸ್ ಹಿಡಿಯೋದಾದರೆ ಸ್ವಲ್ಪ ಹಿಡಿತೀರಾ, ಇದರಲ್ಲಿ ನಮ್ಮ ಕಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಹಿಡಿಬೇಕಾಗುತ್ತೆ. 1 ಇಂಚು ಒಟ್ಟು 1.5 ಇಂಚ್ ಮೈನಸ್ ಆಯಿತು. 1.5 ಇಂಚಲ್ಲಿ ನೀವು ನೋಡಿ 2.5 7 ಮುಕ್ಕಾಲು ಸರಿ ಆಯ್ತಲ್ವಾ. ಅರ್ಧ ಇಂಚು ಮೇಲ್ಗಡೆ ಹೋಗುತ್ತೆ ನೋಡಿ, ಇಲ್ಲೂ ಅರ್ಧ ಇಂಚು ಹೋಗ್ಬಿಡುತ್ತೆ, ಇಲ್ಲೂ ಕೂಡ ಅರ್ಧ ಇಂಚು, ಎಲ್ಲ ಕಡೆನೂ ಪೂರ್ತಿ ನಿಮಗೆ ಅರ್ಧ ಇಂಚು ಬಟ್ಟೆ ಹಿಡಿಬೇಕಾಗತ್ತೆ. ಅದನ್ನು ಕ್ಲೀನಾಗಿ ನೋಡ್ಕೊಂಡಿರಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಇವಾಗ ಫ್ರಂಟ್ ಭಾಗ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ. 8 ಮುಕ್ಕಾಲು 9 ಇಂಚು ನೋಡಿ, 9 ಇಂಚು ಇಲ್ಲಿಂದ ಇಲ್ಲಿಗೆ 9 ಇಂಚು ಇಟ್ಟಿದ್ದೀನಿ. ಇದು 4 ಇಂಚು ಇಟ್ಟಿದ್ದೀನಿ. 1.25 ಇಂಚು ಡಾಟ್ಸ್ ಬಂದಿದೆ, ಗೊತ್ತಾಯ್ತಲ್ವ. ಇಲ್ಲಿ 1 ಇಂಚ್ ಬಂದಿದೆ. ಟೋಟಲಲ್ಲಿ ನಮಗೆ ಇದು ರೌಂಡು 9 ಇಂಚ್ ಬಂದಿದೆ. ಆರ್ಮೋಲ್ ಡೌನ್ ಬಂದುಬಿಟ್ಟು 4 ಮುಕ್ಕಾಲು ಬಂದಿದೆ. ಓಕೆ, ನೆಕ್ ಡೀಪ್ ಬಂದುಬಿಟ್ಟು 6 ಇಂಚು 6.25 ಇಂಚು ನೋಡಿ. ಎಷ್ಟು ನೋಡಿ, ಇದು ಕೂಡ ಕಟಿಂಗ್ ಆಯಿತು. ನೋಡಿ, ಡಾಟ್ಸ್ಗಳು ನೀವು ಎಷ್ಟು ಕ್ಲೀನಾಗಿ ಹಿಡಿತೀರೋ ಅಷ್ಟು ಕಪ್ಸು ಲೂಸ್ ಬರುತ್ತೆ. ಓಕೆ, ನೀವು ಡಾಟ್ಸ್ ಏನಾರು ಹಿಡಿಯೋದು ಹೆಚ್ಚು ಕಮ್ಮಿ ಹಿಡಿದ್ರಿ ಅಂದರೆ ಕಪ್ಸು ಲೂಸ್ ಬರೋದಿಲ್ಲ, ಕಪ್ಸು ಟೈಟ್ ಆಗಿಬಿಡುತ್ತೆ. ಆಮೇಲೆ ಕಸ್ಟಮರ್ ಹೇಳ್ತಾರೆ ಕಪ್ಸು ಟೈಟ್ ಆಗಿದೆ ಅಂಥೇಳಿ ಇದು ಮಾಡ್ತಾರೆ. ಅದರಿಂದ ನೀವು ಕಪ್ಸ್ ಆದಷ್ಟು ಲೂಸ್ ಕೊಡಿ. ಓಕೆ, ಕಪ್ಸು ಲೂಸ್ ಇದ್ದರೆ ನೀವು ಸ್ಟಿಚಿಂಗ್ ಮಾಡಿರೋದಕ್ಕೂ ಒಂದು ಬೆಲೆ ಇರುತ್ತೆ. ಇಲ್ಲ ಅಂದರೆ ಕಪ್ಸು ಲೂಸ್ ಇಲ್ಲ ಅಂದರೆ ನೀವು ಯಾವುದೇ ರೀತಿ ಫಿಟ್ಟಿಂಗನ್ನು ಕರೆಕ್ಟಾಗಿ ಕೊಡೋಕ್ಕೆ ಬರೋದಿಲ್ಲ. ಓಕೆ, ನೋಡಿದ್ರಲ್ವ, ಇದೊಂದು ಫ್ರಂಟು, ಇದು ಬ್ಯಾಕು, ಎರಡು ಕಟಿಂಗ್ ಆಗಿದೆ ನೋಡಿ. ಓಕೆ, ಕೆಳಭಾಗದಲ್ಲಿ ಲೆವೆಲ್ಲ ಕಟ್ ಮಾಡ್ಕೋಬೇಕು. ಈ ರೀತಿ ಯಾವ ಲೆವೆಲನ್ನು ಕ್ಲೀನಾಗಿ ಮಾಡ್ಕೊಳ್ಳಿ. ಲೆವೆಲ್ ಇಲ್ಲದೆ ಬಟ್ಟೆನ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೋಡಿ, ಇದು ಲೆವೆಲ್ ಕಟಿಂಗ್ ಆಗಿದೆ. ಇವಾಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಮೆಜರ್ಮೆಂಟ್ ಇದೆಯೋ ಅಷ್ಟೇ ಲೆಂತನ್ನು ನಾನು ಸೇಮ್ ತೊಗೊತೀನಿ ನೋಡಿ. ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಬಿಡ್ತೀನಿ. ಇಲ್ಲೂ ಕೂಡ ನೋಡಿ ಲೆಂತ್ ತೊಗೊಂಡು ಲೆಂತಲ್ಲೂ ಕೂಡ ನಾನು ಮೇಲ್ಗಡೆನೂ ಕೂಡ ಅರ್ಧ ಇಂಚ್ ಮಾರ್ಜಿನ್ ತೊಗೊತೀನಿ ನೋಡಿ. ಮಾರ್ಜಿನಿಗೆ ಇವಾಗ ಗೆರೆ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲೂ ಮಾರ್ಜಿನ್ನು, ಇಲ್ಲೂ ಕೂಡ ಅರ್ಧ ಇಂಚ್ ಮಾರ್ಜಿನ್ ತೊಗೊಂಡಿದ್ದೀನಿ ನೋಡಿ. 3 ಇಂಚು ಡೌನ್, 3 ಇಂಚ್ ಡೌನ್ ತೊಗೊಂಡಿದ್ದೀನಿ ನೋಡಿ. 7.25 ತೊಗೊತಾ ಇದ್ದೀನಿ, 7.25 ನೋಡಿ. ಇವರು ಹ್ಯಾಂಡು ಸ್ವಲ್ಪ ದಪ್ಪ ಇದೆ ಅಂತ ಹೇಳಿದ್ನಲ್ವ ನೋಡಿ. 10 ಇಂಚು ರೌಂಡ್ ಬಂದಿದೆ ನೋಡಿ. ನೋಡಿ, ಇವಾಗ 10 ಇಂಚ್ ರೌಂಡ್ ಇರೋದ್ರಿಂದ ನಿಮಗೆ ಇಲ್ಲಿ ನೋಡಿ, ಇಲ್ಲಿರೋದು ಈ ರೀತಿ ವಿ ಶೇಪಲ್ಲೇ ಬರಬೇಕಾಗತ್ತೆ. ಹೆಚ್ಚು ಕಮ್ಮಿ ತೊಗೊಂಡ್ರಿ ಅಂದರೆ ನೀವು ಇಲ್ಲಿ 7 ಇಂಚೆಲ್ಲ ತೊಗೊಂಡ್ರಿ ಅಂದರೆ ಇಂಥಲ್ಲಿ ಹಿಂಗೆ ಬಂದುಬಿಡುತ್ತೆ. ಓಕೆ, ಇಲ್ಲ ಅಂದರೆ 7 ಇಂಚ್ ತೊಗೊಂಡ್ರಿ ಅಂದರೆ ಇಲ್ಲಿಗೆ ಬಂದುಬಿಡುತ್ತೆ. ಇಲ್ಲಿಗೆ ಅವಾಗ ಇಲ್ಲಿ ಸೇಮ್ ಟು ಸೇಮ್ ಆಗಿಬಿಡುತ್ತೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಅಗಲ ಬರಬೇಕು, ಇಲ್ಲಿ ಬರ್ತಾ ಸಣ್ಣ ಬರಬೇಕು. ಓಕೆ, ಗೊತ್ತಾಯ್ತಲ್ವ. ಇವಾಗ ನೋಡಿ ನೋಡಿ ನೋಡಿದ್ರಲ್ವ. ನಿಮಗೆ ಡಿಫ್ರೆಂಟ್ ಸ್ಟೈಲಲ್ಲಿ ಕಟಿಂಗ್ ಬೇಕು ಅಂದರೆ ಈ ವಿಡಿಯೋಗಳನ್ನು ಪ್ರತಿಯೊಂದು ವಿಡಿಯೋನು ವಾಚ್ ಮಾಡಿ. ಪ್ರತಿಯೊಂದು ವಿಡಿಯೋದಲ್ಲೂ ಡಿಫ್ರೆಂಟಾಗಿ ಕಟಿಂಗ್ ಇರುತ್ತೆ. ನೋಡಿಕೊಂಡು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಓಕೆ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ತುಂಬ ಜನದಿಂದ ಕಂಪ್ಲೇಂಟ್ ಏನಪ್ಪ ಅಂದರೆ ನಾವು 2 ತಿಂಗಳು ಹೋಗಿದ್ದೀವಿ, 3 ತಿಂಗಳು ಕಲಿಯೋಕ್ಕೆ ಹೋಗಿದ್ದೀವಿ, ಏನೂ ಹೇಳ್ಕೊಡ್ತಾ ಇಲ್ಲ, ಏನೂ ಅರ್ಥನೇ ಆಗ್ತಿಲ್ಲ, ನೀವು ಹೇಳ್ಕೊಡೋದು ಅಲ್ಲಿ ಹೇಳ್ಕೊಡ್ತಾ ಇರೋದು ಭಾರಿ ಡಿಫ್ರೆಂಟ್ ಆಗ್ತಾ ಇದೆ ಅಂತಿದ್ದಾರೆ. ಕೆಲವರಿಗಂತೂ ಏನೂ ಹೇಳ್ಕೊಡ್ತಾನೆ ಇಲ್ಲ, ಸುಮ್ಮನೆ ಅಮೌಂಟ್ ಕೊಡೋದು, ಸುಮ್ಮನೆ ಹೋಗೋಗಿ ಬರೋದು ಅಂತಿದ್ದಾರೆ. ಆ ರೀತಿ ಮಾಡ್ಕೋಬೇಡಿ. ಕೇಳಿ, ಅಮೌಂಟ್ ಕೊಟ್ಟಿರ್ತೀರ, ಸರ್ ಕಲಿಸಿ ಮೇಡಮ್, ಕಲಿಸಿ ಸರ್ ಅಂತ ಹೇಳಿ ಕಲೀರಿ. ಓಕೆ, ನೋಡಿ ಇವಾಗ ನಾನಿಲ್ಲಿ ಶೇಪ್ಟು ಇಷ್ಟನ್ನು ಶೇಪ್ ತೆಗೆದಿದ್ದೀನಿ, ಅರ್ಧ ಇಂಚು. ಓಕೆ, ನೋಡಿ ಪೂರ್ತಿ ಕಟಿಂಗ್ ಆಯಿತು ನೋಡಿ. ಇವಾಗ ಸ್ಲೀವ್ಸ್ ಇದು ಯಾವ ರೀತಿ ಕಟಿಂಗ್ ಆಗಿದೆ ನೋಡಿ. ಇದು ಫ್ರಂಟ್ ಭಾಗ ಬರುತ್ತೆ, ಇದು ಬ್ಯಾಕ್ ಭಾಗ ಬರುತ್ತೆ, ಇದು ಸೆಂಟರು, ಇದು ಆರ್ಮೋಲು ಜಾಯಿಂಟ್ ಬರುತ್ತೆ. ಓಕೆ, ಕಾಣಿಸ್ತಾ ಇದೆ ಅಲ್ವಾ. ಇಷ್ಟು ಕೂಡ ರೆಡಿಯಾಗಿದೆ ನೋಡಿ. ಇದು ಕೂಡ ಲೆಂತ್ ಎಲ್ಲ ಕರೆಕ್ಟಾಗಿ ಬರೀತೀನಿ ನೋಡಿ. 10.25 ಲೆಂತ್ ಇದೆ ಟೋಟಲ್ಲು. ರೌಂಡು 10 ಇಂಚಿದೆ. ಆರ್ಮೋಲು 7.25 ಇದೆ. 3 ಇಂಚು ಆರ್ಮೋಲ್ ಡೌನ್ ತೊಗೊಂಡಿದ್ದೀನಿ. ಪ್ರತಿಯೊಂದು ಮೆಜರ್ಮೆಂಟ್ ಇಲ್ಲಿ ಬರೆದಿದ್ದೀನಿ. ಮತ್ತೊಮ್ಮೆ ಬೇಕಾದ್ರೆ ನೋಡ್ಕೊಳ್ಳಿ, ಕ್ಲೀನಾಗಿರತ್ತೆ ಇಲ್ಲಿ. ಓಕೆ, ನೋಡಿದ್ರಲ್ವ.
ನೋಡಿ ಇದು ವೇಸ್ಟ್ ಇರೋಂಥ ಬಟ್ಟೆ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಕ್ರಾಸ್ ಪಟ್ಟಿ ಬೆಲ್ಟ್ ಕಟಿಂಗ್ ಮಾಡೋದು ನೋಡ್ಕೊಳ್ಳಿ. ನೋಡಿ ಈ ಸೈಡಲ್ಲಿ ಕರೆಕ್ಟಾಗಿ ತೊಗೊಂಡು ಇವಾಗ ನಾನು ಫ್ರಂಟ್ ಭಾಗನ ತೊಗೊತೀನಿ. ಫ್ರಂಟ್ ಭಾಗನ ನೋಡಿ ಇಲ್ಲಿಂದ ಇಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಭಾಗನ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಇಟ್ಕೋಬೇಕು. ನೋಡಿ ಇಲ್ಲಿ ಕೈ ಹೀಗಂದರೆ ಕ್ಲೀನಾಗಿ ಟರ್ನ್ ಆಗಿಬಿಡತ್ತೆ. ಏನು ನೀವು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿರ್ತೀರಲ್ವ, 9 ಇಂಚ್ ಬಂದಿತ್ತಲ್ವ ನಿಮಗೆ ಚೆಸ್ಟ್ ಮೆಜರ್ಮೆಂಟು, ಅದೇ ಮೆಜರ್ಮೆಂಟನ್ನು ಬೆಲ್ಟಿಗೆ ತೊಗೋಬೇಕಾಗತ್ತೆ. ಟೋಟಲ್ಲು ನೋಡಿ ನಾನೀಗ 9 ಇಂಚನ್ನೇ ಹಾಕಿದ್ದೀನಿ. ಇಲ್ಲಿಂದ ಇಲ್ಲಿಗೆ ನೋಡಿ ಕರೆಕ್ಟಾಗಿ ನಾನೀಗ ಶೇಪ್ ಮಾಡ್ಕೋಬೇಕು. ಈ ರೀತಿ ಶೇಪ್ ಮಾಡಿಕೊಂಡು ನೋಡಿ, ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರೋದು ನೋಡ್ಕೊಳ್ಳಿ. ಇದು ಸೈಡು, ಬ್ಯಾಕ್ ಭಾಗ ಸೈಡ್ ಇದು. ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡ್ರೆ ಇಲ್ಲಿ 1 ಇಂಚ್ ಬಟ್ಟೆ ಎಕ್ಸ್ಟ್ರಾ ಬರಬೇಕು. ಈ ಲೆಫ್ಟಲ್ಲಿ ತೊಗೊಂಡಾಗ 1 ಇಂಚು ಎಕ್ಸ್ಟ್ರಾ ಬರಬೇಕು ನೋಡ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ತೊಗೊಂಡಿದ್ದೀನಿ. 1 ಇಂಚು ಲೆಂತ್ ಇದೆ. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ 1 ಇಂಚು ಎಕ್ಸ್ಟ್ರಾ ಲೆಂತ್ ಬೇಕು. ಓಕೆ, ಆರಾಮ ಈ ರೀತಿ ಕ್ರಾಸ್ ಪಟ್ಟಿ ನೋಡಿ, ಕ್ರಾಸ್ ಪಟ್ಟಿ ಬೆಲ್ಟು ಕಟ್ಟಿಂಗ್ ಆಗಿದೆ. ಈಗ ನೋಡಿ ಫಸ್ಟು ಬ್ಯಾಕ್ ಇಟ್ಕೋಬೇಕು ಈ ರೀತಿ. ಅದ್ರ ಮೇಲ್ಗಡೆ ನೋಡಿ ಫ್ರಂಟ್ ಭಾಗ ಇಟ್ಕೋಬೇಕು. ನೋಡಿ ಇಲ್ಲಿ ಅರ್ಧ ಇಂಚು ಡಿಫ್ರೆಂಟ್ ಇರಬೇಕು ಫ್ರಂಟಿಗೂ ಬ್ಯಾಕಿಗೂ. ಇಲ್ಲಿ ಈ ರೀತಿ ಇಟ್ಕೊಂಡಾಗ ನೋಡಿ ಇಲ್ಲಿ ಅರ್ಧ ಇಂಚು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಸಮ ಇರಲಿ. ಇಲ್ಲಿ ನೋಡಿ ಇದನ್ನು ಬೆಲ್ಟನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡಾಗ ನೋಡಿ ಇವಾಗ ಮಾರ್ಕ್ ಮಾಡ್ಕೋಬೇಕು. ಯಾವ ರೀತಿ ತೊಗೊಂಡಿದ್ದೀವಿ ಅನ್ನೋದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಈ ರೀತಿ ಬಂದಿದೆ. ಇದನ್ನು ಬೇಕಾದ್ರೆ ನೀವು ಒಂದು ಸ್ಕೇಲಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು 1 ಇಂಚ್ ನೋಡಿ ಬೇಕಾಗಿರೋದು 1 ಇಂಚ್ ಅಲ್ವಾ? 1 ಇಂಚ್ ಎಕ್ಸ್ಟ್ರಾ ಬರೋ ರೀತಿ ನಮಗೆ ಲೆವೆಲ್ ಇಲ್ಲಿಗಿದೆ. 1 ಇಂಚ್ ಎಕ್ಸ್ಟ್ರಾ ಬರೋ ರೀತಿ ತೊಗೊಂಡಿದ್ದೀನಿ ನೋಡಿ. 1 ಇಂಚ್ ಎಕ್ಸ್ಟ್ರಾ ಬರೋ ರೀತಿಯಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಹೀಗೆ ಮಾಡಿದ್ರು ಕೂಡ ನೋಡಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ. ಓಕೆ, ಇಲ್ಲಿ ಲೆವೆಲ್ ಆಗಿಟ್ಟಾಗ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ. ಫ್ರಂಟು ಬ್ಯಾಕು ಎಲ್ಲ ಪ್ರತಿಯೊಂದು ಕೂಡ ಕಟಿಂಗ್ ಆಗಿದೆ ನೋಡಿ. ಸೈಜ್ ಬಂದುಬಿಟ್ಟಿದ್ದು 35. ಓಕೆ, ಚೆಸ್ಟ್ ಮೆಜರ್ಮೆಂಟು 35 ಬರುತ್ತೆ. ಓಕೆ, ಗೊತ್ತಾಯ್ತಲ್ವಾ? ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.